ಕೊಪ್ಪಳ ನಗರದಲ್ಲಿ ಏನೊಬ್ಬ ಹಿಂದೂ ವಾಲ್ಮೀಕಿ ನಾಯಕ, ಒಬ್ಬ ಯುವಕ ಹಾಡು ಹಗಲೇ ಒಂದು ಮಸೀದಿ ಮುಂದೆ ಒಂದು ಭೀಕರವಾಗಿ ಕೊಲೆಯಾಗಿರುವಂಥ ಒಂದು ಘಟನೆ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ವಿಚಾರ. ಆ ಇಡೀ ಕುಟುಂಬದಲ್ಲಿ 3 ಅಕ್ಕ ತಂಗಿಯರು, ಒಬ್ಬ ಸಹೋದರ. ಈ ಗವಿಸಿದ್ದಪ್ಪನ್ನ ಬಹಳ ಭಯಂಕರವಾಗಿ ಕೊಲೆ ಮಾಡುವುದರ ಜೊತೆಗೆ ಇವತ್ತು ಈ ಕೊಲೆ ವಿಚಾರದಲ್ಲಿ SP ಅವರು ಗಂಟೆಗೊಂದು ಹೇಳಿಕೆಯನ್ನು ಕೊಡ್ತಾ ಬಂದರು. ಅಂದರೆ ಇದೊಂದು ಪ್ರೇಮ ಪ್ರಕರಣ, ಆ ಒಂದು ವಿಷಯದಲ್ಲಿ ಏನೋ ಗಲಾಟೆಯಾಗಿ ಕೊಲೆಯಾಗಿದೆ ಅಂತೇಳಿ, ಕೇವಲ ಇಬ್ಬರು ಕೊಲೆ ಮಾಡಿದ್ರು ಅಂತೇಳಿ ಮೊದಲು ಒಬ್ಬರನ್ನ ಅರೆಸ್ಟ್ ಮಾಡಿದ್ದು, ಆಮೇಲೆ ಇನ್ನೊಂದು ಇಬ್ಬರನ್ನ ಅರೆಸ್ಟ್ ಮಾಡುವಂಥದ್ದು, 10 ಮಂದಿ ಗುಂಪು ಸೇರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಯುವಕನನ್ನು ಕೊಲೆ ಮಾಡಿರುವಂಥ ಒಂದು ವಿಚಾರ. ಈ ವಿಚಾರದಲ್ಲಿ ಇಡೀ ಕೊಪ್ಪಳದಲ್ಲಿ ತಮಗೆ ಗೊತ್ತಿರೋ ಹಾಗೆ ಇವತ್ತು ಶಾಂತಿ ಭದ್ರತೆ ಅನ್ನೋದು ಕಂಪ್ಲೀಟ್ ಇವತ್ತು ಕಣ್ಮರೆ ಆಗಿರುವಂಥ ಒಂದು ವಿಚಾರ. ಅಲ್ಲಿ ಪೊಲೀಸ್ ಇಲಾಖೆ ಈ ಒಂದು ಘಟನೆ ಬಗ್ಗೆ ಇವತ್ತು ಆಲ್ರೆಡಿ ಒಂದು 2-3 ದಿವಸಗಳ ಹಿಂದೆನೆ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಕುಟುಂಬಕ್ಕೆ ಸ್ವಾಂತನ ಹೇಳುವುದರ ಜೊತೆಗೆ ಇವತ್ತು ಇಡೀ ನಮ್ಮ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲರೂ ಕೂಡ ಸೇರಿ ಇವತ್ತು ದೊಡ್ಡ ಹೋರಾಟವನ್ನು ಕೊಪ್ಪಳದಲ್ಲಿ ಮಾಡಿರುವಂಥದ್ದು. ಯಾವುದೇ ಒಂದು ವಿಚಾರದಲ್ಲಿ ಇವತ್ತು ಈ ಕೊಲೆಯಾಗಿರುವಂಥ ಗವಿಸಿದ್ದಪ್ಪ ನಾಯಕ ಅವರು ಚಿಕ್ಕಪ್ಪನ ಮುಂದೆ ಇಟ್ಕೊಂಡ್ಬಿಟ್ಟು ಆ ಸ್ಥಳೀಯ ಶಾಸಕರಾಗಿರುವಂಥ ರಾಘವೇಂದ್ರ ಹಿತ್ನಾಳ್ ಅವರು, ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೆ ಅವರು, ಅವರ ಚಿಕ್ಕಪ್ಪಗೆ ಆಜುಬಾಜು ಇಬ್ಬರು ಕೂಡ ನಿಂತ್ಕೊಂಡ್ಬಿಟ್ಟು ಬಲವಂತವಾಗಿ ಇದನ್ನ ರಾಜಕೀಯ ಮಾಡಬಾರ್ದು ಅನ್ನುವಂಥ ಒಂದು ಹೇಳಿಕೆಗಳನ್ನ ಹೇಳಿಸಿರುವಂಥದ್ದು ಬಹಳ ವಿಚಾರಕರವಾದ ವಿಚಾರ. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಹತ್ಯೆ ಪ್ರಕರಣವನ್ನ ಅವರು ನ್ಯಾಯ ಮಾಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇಲ್ಲ. ಈ ವಿಚಾರದಲ್ಲಿ CBI ಮತ್ತು NIA ಆ ಇಬ್ಬರಿಗೂ ಕೂಡ ಇವತ್ತು ನಮ್ಮ ರಾಜ್ಯ ಸರ್ಕಾರದವರು ಖಂಡಿತವಾಗ್ಲೂ ಕೂಡ ರೆಕಮೆಂಡ್ ಮಾಡಬೇಕು. ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ಕೂಡ CBIಗೆ ಮತ್ತು NIAಗೆ ಇವತ್ತು ಈ ಪ್ರಕರಣವನ್ನ ಇವತ್ತು ಹಸ್ತಾಂತರ ಮಾಡಬೇಕಂತೇಳಿ ಇವತ್ತು ನಮ್ಮ ಸಹೋದರ ಚೀಫ್ ವಿಪ್ ನಮ್ಮ ದೊಡ್ಡನಗೌಡರು ಮತ್ತು ನಾನು ಮತ್ತು ನಮ್ಮ ಇಡೀ ಪಕ್ಷದ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ.